ತಂದೆ ಬಸವೇಶ್ವರ, ನಾನು ಚಿಕ್ಕವನಿರುವಾಗ ನನಗೆ ಅನ್ನ ಹಾಕಿ ಸಾಕಿಸಲಿದ ಆ ನನ್ನ ದಣಿ ರೈತ ಸಂಘದ ಅಧ್ಯಕ್ಷನಾದ ಅಮರವೀರ ಹಾಗೂ ಅವರ ಧರ್ಮಪತ್ನಿ ಅನ್ನಪೂರ್ಣಮ್ಮ ಸತ್ತು ಇಂದಿಗೆ 17 ವರ್ಷ ಗತಿಸಿತು. ಅವರಿಗಿದ್ದ 2 ಅವಳಿ ಮಕ್ಕಳಲ್ಲಿ ಒಂದು ಮಗು ಬೀದಿ ಪಾಲಾಯಿತು. ಉಳಿದೊಬ್ಬ ಮಗ ಕನಕನನ್ನು ನಾನು ತಂದು ಸಾಕುತ್ತಿದ್ದೆ. ಒಟ್ಟಿನಲ್ಲಿ ನನ್ನ ತಮ್ಮಂದಿರಾದ ಕನಕ ಬೆನಕನಿಗೆ ಯಾವುದೇ ಕುಂದಿ ಕೊರತೆಯಾಗದಂತೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುವುದೇ ಈ ಶಿವರಾಯನ ಆದ್ದ ಕರ್ತವ್ಯ. ಯಾಕಣ್ಣ ಏನೋ ಯೋಚನೆ ಮಾಡ್ತಾ ಇದ್ದೆ ಹಾಗಿದೆ? ಪ್ರತಿ ವರ್ಷ ರಕ್ಷಾ ಬಂಧನದ ಹಬ್ಬಕ್ಕೆ ನಮಗೆಲ್ಲರಿಗೂ ತಂಗಿಯಾಗಿ ರಾಖಿ ಕಟ್ಟಲು ಬರುತ್ತಿದ್ದ ದೇವರ ಕೊಟ್ಟ ತಂಗಿ ಮಂಗಲಿ ಇಷ್ಟು ಹೊತ್ತಾದರೂ ಬರಲಿಲ್ಲವೆಂದು ನಿನ್ನ ಬಗ್ಗೆ ವಿಚಾರ ಮಾಡುತ್ತಾ ನಿಂತಿದ್ದೇನಮ್ಮ. ಕನಕ ಕನಕ ಬೇಗ ಬರ. ಯಾಕಣ್ಣ ಏನಾದರೂ ಕೆಲಸವಿತ್ತೆ? ಕೆಲಸದ ವಿಷಯವಿರಲಿ, ಇಲ್ಲಿ ಯಾರು ಬಂದಿದ್ದಾರೆ ನೋಡಪ್ಪ. ಓಹೋ, ನಮ್ಮ ತಂಗಿ ಮಂಗ್ಲಿ ಬಂದಿದ್ದಾಳೆ. ತಂಗಿ ಯಾವಾಗ ಬಂದಿಯಮ್ಮ? ಈಗ ತಾನೇ ಬಂದೆ ಅಣ್ಣ. ಕನಕ, ನಿನ್ನ ತಮ್ಮ ಬೆನಕ ಇಷ್ಟು ಹೊತ್ತಾದರೂ ಬರಲಿಲ್ಲ, ಯಾಕೆ? ಅಣ್ಣ, ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನೆಂಬಂತೆ ನೆನೆಸುವುದರೊಳಗೆ ತಮ್ಮ ಬೆನಕ ಬಂದೇ ಬಿಟ್ಟ ನೋಡಿ. ಅಣ್ಣ ಬಾಣ, ಈಗ ಬಂದ್ಯಾ? ಹೌದಮ್ಮ ತಂಗಿ, ಈಗ ತಾನೇ ಬಂದೆ. ಸಹೋದರ ಬೆನಕ, ನೀನು ಬರುವುದು ಸ್ವಲ್ಪ ತಡ ಆಯ್ತಲ್ಲ, ಯಾಕಪ್ಪ? ಯಾಕೆಂದರೆ ಇಂದು ರಕ್ಷಾಬಂಧನದ ದಿನವಲ್ಲವೇ? ಈಗ ಅಕ್ಕ ತಂಗಿಯರಿಲ್ಲದ ನಮಗೆ ಅಕ್ಕ ತಂಗಿಯರ ಸ್ಥಾನದಲ್ಲಿ ನಿಂತು ರಾಖಿ ಕಟ್ಟುವ ಈ ನನ್ನ ತಂಗಿ ಮಂಗಳಿಗೆ ಗಿಫ್ಟ್ ತರುವುದರೊಳಗಾಗಿ ತಡವಾಗಿರಬೇಕು. ಹೌದಲ್ಲವೇನೋ ಸಹೋದರ? ಹೌದಣ್ಣ, ನೀನು ಹೇಳುದ ಮಾತು ನಿಜ. ಈಗ ನೇತ್ರ, ನೇತ್ರ, ನಿನ್ನ ಮೈನುಗಳಿಗೆ ರಾಖಿ ಕಟ್ಟಲು ನಿನ್ನ ಗೆಳತಿ ಮಂಗಲಿ ಬಂದಿದ್ದಾಳೆ. ಬೇಗ ಆರತಿ ತೆಗೆದುಕೊಂಡು ಬಾರಿ. ಮಂಗ್ಲಿ ಯಾವಾಗ ಬಂದಿ ಗೆಳತಿ? ಈಗ ತಾನೇ ಬಂದೆ ಕಣೆ ನೇತ್ರ. ಹೌದಾ, ಆಯ್ತು, ನೀನೆಲ್ಲ ಸಜ್ಜು ಮಾಡ್ಕೊ, ನಾನು ಆರತಿ ತಗೊಂಡ್ಬರ್ತೀನಿ. ಸರಿ, ಬೇಗ ತಗೊಂಡ್ ಬಾ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿದುತ್ತಿದೆ ಈ ರಕ್ಷಾ ಬಂಧನ. ಈ ರಕ್ಷಾ ಬಂಧನ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿದುತ್ತಿದೆ ಈ ರಕ್ಷಾ ಬಂಧನ. ಈ ರಕ್ಷಾ ಬಂಧನ. ಹುಟ್ಟಿ ಬಂದ ಶುಭ ದಿನವೇ
ಹಬ್ಬ ಹುಟ್ಟಿತ್ತು, ಸೋದರಿಗೆ ಒಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು, ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ, ನನ್ನಾಯುವೆಲ್ಲ ನಿನಗಾಗಿ ತಾನು ದೀರ್ಘಾಯುಷ್ಮಾನ್ ಭವ. ತೆಗೆದು ತಂಗಿ ಈ ನಿನ್ನಣ್ಣನ ಶಿವರಾಯನ ಕಾಣಿಕೆ ಈ ಬಾಕ್ಸ್ ತೆಗೆದುಕೋ ತಂಗಿ ಈ ನಿನ್ನ ಕನಕನ ಕಾಣಿಕೆ ಈ ಬಂಗಾರದ ಬಳೆ. ತೆಗೆದುಕೋ ತಂಗಿ ಈ ನಿನ್ನ ಬೆನಕನ ಕಾಣಿಕೆಯನ್ನು. ಈ ಶುಭ ಸಂದರ್ಭದಲ್ಲಿ ಒಂದು ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲಬೇಕು ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೊಳಗೆ ನಮ್ಮದಿಯೊಳಗೆ ಸಾವಿರ ಕನಸು ಇದೆ. ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವನು, ಕೋಟಿ ಜನ್ಮ ಬಂದರು ಕೋಟಿ ಗೌತರು. ಕಾಲಡಿಗಿದ್ದರು ಬುದ್ಧನ ಮನದೋ ನಮ್ಮ, ಇಲ್ಲಿ ಪ್ರೀತಿಯ ನಮ್ಮ ತಪ್ಪು, ಇಲ್ಲಿ ಪ್ರೀತಿಯ ನಮ್ಮ ತಪ್ಪು, ಇಲ್ಲಿ ಅಕ್ಕರೆಯ ಹಾಡೇ ಕುಬೇರನ ಸಂಪತ್ತು. ಅಣ್ಣನ ಕಾವಲಲ್ಲಿ ನಮಗಳಿಗೆ ಬದುಕು.
ಸಿರಿವಂತ ನಾನೊಂದು ಎದೆಯೊಪ್ಪಿಸಿ ಮೆರೆಯುತ್ತಿರುವ ಆ ನಾಗೇಗೌಡನ ದರ್ಪ ಮೆಟ್ಟಿದ ಸರ್ಪ ನಾಡಾಗಿ ರೈತರ ಹೊಟ್ಟೆಯ ಮೇಲೆ ಹೊಡೆದು ರೈತರ ರಕ್ತದ ಕಣ್ಣೀರಿನಿಂದ ಕಟ್ಟಿಸಿದ ಆ ಗೌಡನ ಸಾಮ್ರಾಜ್ಯಕ್ಕೆ ನಾ ಸಾಮ್ರಾಟನಾಗಿ ರಾಜಕೀಯದಲ್ಲಿ ಅವನೊಂದಿಗೆ ಬೆಂಬಲಿಸಿ ಅವನ ಹಣದ ಖಜಾನೆಯನ್ನೇ ಖಾಲಿ ಮಾಡಿ ಲಕ್ಷಾಧಿಪತಿ ಆಗಿರುವ ನಾಗೇಗೌಡನನ್ನು ಭಿಕ್ಷಾಧಿಪತಿ ಮಾಡಿ ಅವನನ್ನು ತಿರುಪತಿ ತಿಮ್ಮಪ್ಪನ ಗುಡಿಯ ಮುಂದೆ ಭಿಕ್ಷೆ ಭಿಕ್ಷೆ ಬೇಡುವಂತೆ ಮಾಡಿದಾಗಲೇ ಈ ಚಕ್ರವರ್ತಿಯ ಸೇಡಿನ ಚಂಡ ನೀಡುತ್ತದೆ. ಬಟ್ ಈ ಚಕ್ರವರ್ತಿಯನ್ನು ನವಿಲಿನಂತೆ ನರ್ತನೆ ಮಾಡುತ್ತಿರುವ ಆ ನಾಗೇಗೌಡನ ತಂಗಿ ನಾಗರತ್ನನ ಶೀಲ ನಾಳೆಗೆ ಈ ಚಕ್ರವರ್ತಿಯ ಕೈಯಲ್ಲಿ ಚಿತ್ರ ಬಂದೆ ನಾಗರತ್ನ ಬಂದೆ. ನಿನ್ನ ದೇಹದ ಒಂದೊಂದು ಭಾಗಕ್ಕೆ ಮುತ್ತಿಟ್ಟು ನನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ನಾನು ನಿನ್ನನ್ನು ಒಲಿಸಿಕೊಳ್ಳಲೇಬೇಕು. ನನ್ನ ಹೆಸರು ಚಕ್ರವರ್ತಿರಲ್ಲ. चले तू वाज जीता है मजा तू और इनर सब मुझे तू ये चक्रवर्ती कहते हैं।